ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಡ್ಜ್. ನಾನು ಶ್ರೀಮತಿ ಕಮಲಾ ರಮೇಶ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಲಿಕಲಿಗೆ ಸಂಬಂಧಪಟ್ಟಂತಹ ಎಲ್ಲ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಎಲ್ಲ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಿಗೆ ಅನ್ವಯವಾಗುವಂತಹ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ 2 ಅಂದರೆ ವರ್ಷದ ಕೊನೆಯ ಪರೀಕ್ಷೆ 2ನೇ ತರಗತಿಗೆ ವಿಷಯ ಕನ್ನಡ ಅಂಕಗಳು 50 ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಚರ್ಚಿಸೋಣ. ಸೊ ಮೊದಲನೇ ಮೇನ್ ಕ್ವೆಶ್ಚನ್, ಪದಗಳನ್ನು ಅನುಕ್ರಮವಾಗಿ ಬರೆದು ವಾಕ್ಯ ರಚಿಸೋಣ ಅಂತ ಇದೆ. ಸೊ ಇದಕ್ಕೆ 10 ಅಂಕ. ಸೊ ಇಲ್ಲಿ ಕಾಣ್ಬೋದು, ಪದಗಳನ್ನು ನಾನು ಹಿಂದೆ ಮುಂದೆ ಹಾಕಿ ಕೊಟ್ಟಿದ್ದೀನಿ. ಮಕ್ಕಳು ಅದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣವಾದಂತಹ ವಾಕ್ಯವನ್ನು ರಚಿಸಬೇಕಾಗತ್ತೆ. ಹಾಗಾಗಿ ಇದು 10 ಅಂಕಗಳ ಪ್ರಶ್ನೆ. 2ನೇ ಮೇನ್ ಕ್ವೆಶ್ಚನ್, ಪದಗಳ ಅರ್ಥವನ್ನು ಹುಡುಕಿ ಹೊಂದಿಸಿ ಬರೆಯಿ ಅಂತಿದೆ. ಸೊ ಇಲ್ಲಿ ಪದಗಳ ಅರ್ಥವನ್ನು ಮಕ್ಕಳು ಹುಡುಕಿ ಅವುಗಳನ್ನು ಹೊಂದಿಸಿ ಬರೀಬೇಕಾಗತ್ತೆ. ಸೊ ಇದಕ್ಕೆ 10 ಅಂಕವನ್ನು ಕೊಟ್ಟಿದ್ದೀನಿ. 2ನೇ ಮೇನ್ ಕ್ವೆಶ್ಚನ್. 3ನೇ ಮೇನ್ ಕ್ವೆಶ್ಚನ್, ಸರಿಯಾದ ಅಕ್ಷರಗಳನ್ನು ಆರಿಸಿ ಪದ ರಚನೆ ಮಾಡುವಂತ ಇದೆ. ಸೊ ಇಲ್ಲಿ ಕಾಣ್ಬೋದು, ಬಿಟ್ಟ ಸ್ಥಳದ ಪದಗಳನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಈ ಪದಗಳನ್ನು ಪೂರ್ಣಗೊಳಿಸಲು ಇಲ್ಲಿ ಸರಿಯಾದ ಅಕ್ಷರವನ್ನು ಹುಡುಕಿ ಅಲ್ಲಿ ತುಂಬಿ ಪದ ರಚನೆ ಮಾಡಬೇಕಾಗತ್ತೆ. ಇದಕ್ಕೆ 5 ಅಂಕವನ್ನು ಕೊಟ್ಟಿದ್ದೀನಿ. 4ನೇ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿ ವಾಕ್ಯ ಪೂರ್ಣಗೊಳಿಸುವಂತಿದೆ. ಸೊ ಇಲ್ಲಿ ಕಾಣ್ಬೋದು, ಬಿಟ್ಟ ಸ್ಥಳಗಳಿದ್ದಾವೆ. ಸರಿಯಾದ ಪದವನ್ನು ಗುರುತಿಸಿ ಮಕ್ಕಳು ತುಂಬಬೇಕಾಗುತ್ತೆ. ಕಾಡು ಉಳಿಸಿ ಡ್ಯಾಶ್ ಬೆಳೆಸಿ, ಮನೆಗೊಂದು ಮರ ಊರಿಗೊಂದು ಡ್ಯಾಶ್, ಹಸಿರೇ ಡ್ಯಾಶ್, ಮಕ್ಕಳನ್ನು ಡ್ಯಾಶ್ ಮುಕ್ತಗೊಳಿಸಿ, ಹೆಣ್ಣೊಂದು ಕಲಿತರೆ ಡ್ಯಾಶ್ ಒಂದು ತೆರೆದಂತೆ. ಸೊ ಇದಕ್ಕೆ 5 ಅಂಕ. 5ನೇ ಪ್ರಶ್ನೆ, ಚಿತ್ರ ನೋಡಿ ಪದವನ್ನು ಬರೆ. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದೀವಿ, ಅದನ್ನು ಪದಗಳಲ್ಲಿ ಮಕ್ಕಳು ಬರೀಬೇಕಾಗುತ್ತೆ ಕೆಳಗೆ ಕೊಟ್ಟಿರುವ ಡ್ಯಾಶಲ್ಲಿ. ಇದಕ್ಕೆ 5 ಅಂಕ. ಕಾಮನ ಬಿಲ್ಲು, ಕೆಳಗಿನ ಸಾಲುಗಳನ್ನು ಪೂರ್ಣಗೊಳಿಸಿ ಪದ್ಯ ಇದೆ. ಸೊ ಇಲ್ಲಿ ಮಕ್ಕಳು ಈ ಪದ್ಯವನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಇದಕ್ಕೆ 5 ಅಂಕ. ಕೊನೆಯ ಪ್ರಶ್ನೆ, ಅದಿಂದ ಳವರೆಗಿನ ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಕ್ರಮಬದ್ಧವಾಗಿ ಬರೆ ಅಂತಿದೆ. ಸೊ ಇದಕ್ಕೆ 10 ಅಂಕವನ್ನು ಕೊಟ್ಟಿದ್ದೀನಿ. ಸೊ ಒಟ್ಟಾರೆ 7 ಮೇನ್ ಕ್ವೆಶನ್ಸ್ಗಳಿದ್ದಾವೆ. ಸೊ ನೋಡಿದ್ರಲ್ಲ, ಮಾದರಿ ಪ್ರಶ್ನೆ ಪತ್ರಿಕೆ 50 ಅಂಕಗಳಿಗೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.